43% ವೋಟ್ ಶೇರ್ಗೆ ಅನುಗುಣವಾಗಿ ಅನುಷ್ಠಾನದ ಪ್ರಮಾಣವು 43%ಗೆ ಸೀಮಿತ ಆಗುತ್ತಾ? 43% ಅಂದ್ರೆ ಯಾವ ತರ ನೀವು ಕೇಳ್ತಿದ್ದೀರಿ? 43% ಅಂದ್ರೆ ನಾನು ಜನಸಂಖ್ಯೆ ಪ್ರಮಾಣದಲ್ಲಿ ಹೇಳ್ತಿದ್ದೀನಿ, 43% ಅಂದ್ರೆ ಉದ್ದೇಶದ ಪ್ರಮಾಣದಲ್ಲಿ ಹೇಳ್ತಿದ್ದೀನಿ, 43% ಅಂದ್ರೆ ಅನುಷ್ಠಾನದ ಪ್ರಮಾಣದಲ್ಲೂ ಹೇಳ್ತಿದ್ದೀನಿ. ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಳ್ತಿದ್ರ ಬಗ್ಗೆ? ಅನುಷ್ಠಾನದ ಪ್ರಕ್ರಿಯೆ ಪ್ರಗತಿಯಲ್ಲಿನ ಪ್ರತಿ ಹಂತದಲ್ಲೂ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟದ ಅರಿವನ್ನ ಮೂಡಿಸ್ತಿದೆಯಾ ಕೇಳ್ತೀನಿ. ಅಂದ್ರೆ ಈಗ ಅನುಷ್ಠಾನದ ದಿನಗಳು ಹತ್ತತ್ರ ಬರ್ತಾ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಕೂಡ ತಮ್ಮದೇ ಆದ ತಜ್ಞತೆಯನ್ನು ಹೊಂದಿದ್ದಾರೆ ಈ ವಿಷಯದಲ್ಲಿ. ಅವರು ಡೀಪ್ ಡೈವ್ ಮಾಡಿದಾಗ ನಂಬರ್ಗಳ ಮಧ್ಯೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಇದನ್ನ ಹಿಂಗ್ ಮಾಡ್ಬಿಟ್ರೆ ಸಾರ್ವತ್ರಿಕವಾಗಿ ಅನುಷ್ಠಾನಕ್ಕೆ ತಂದುಬಿಟ್ರೆ ಕಷ್ಟಗಳಾಗುತ್ತೆ ಅಂತ. ಈಸ್ ಅ ಗುಡ್ ಫೈನಾನ್ಸ್ ಮ್ಯಾನೇಜರ್. ರಾಜ್ಯದ ಆರ್ಥಿಕ ಶಿಸ್ತನ್ನ ಕಾಪಾಡುವಂತ ವ್ಯಕ್ತಿತ್ವ ಮತ್ತೆ ಮನಸ್ಥಿತಿ. ಅದರ ನಡುವೆ ಕೂಡ ಕಲ್ಯಾಣ ಕಾರ್ಯಕ್ರಮದ ಹೆಸರಲ್ಲಿ ತಮ್ಮ ಗ್ಯಾರಂಟಿಗಳ ಅನುಷ್ಠಾನವನ್ನು ತರಬೇಕು. ಇದು ಒಂದು ರೀತಿಯಲ್ಲಿ ಸಮತೋಲನದ ನಡೆ ಆಗಬೇಕು. ಹೇಗಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಇನ್ನು ಷರತ್ತುಗಳ ಜೊತೆಯೂ ಕೆಲ ಗ್ಯಾರಂಟಿಗಳ ಬಗ್ಗೆ ಇರುವ ಗೊಂದಲ ನಿವಾರಣೆ ಯಾವಾಗ? ಎಲೆಕ್ಟ್ರಿಸಿಟಿದೆ ತಗೊಳ್ರಿ, ಗೃಹ ಜ್ಯೋತಿ, ಇನ್ನೂ ನಮಗೆ ಡೌಟ್ಗಳಿದೆ. ಅದ್ರ ಕ್ಲಾರಿಟಿ ನಮ್ಗೆ ಯಾವಾಗ ಸಿಗುತ್ತೆ? ಮತ್ತೆ ಮುಂದಿನ ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಂದ ತೀವ್ರವಾದ ಟೀಕೆ ಎದುರಿಸೋದು ಗ್ಯಾರಂಟಿನ ಅಂತ ಕೇಳ್ತಿದೀವಿ. ಯಾಕಂದ್ರೆ ಇವತ್ತಾಗಲೇ ಮಾತನಾಡಿದ್ದಾರೆ ಜನ ಅಂದ್ರೆ ಯಾರು? ಜನ ನಾಯಕರು. ಅವ್ರು ಹೇಳಿದ್ದಕ್ಕೆ ಇವ್ರು ಹೇಳಿದ್ರು, ಇವ್ರು ಹೇಳಿದ್ದಕ್ಕೆ ತಿರುಗಿಸಿ ಅವ್ರು ಹೇಳಿದ್ದಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷ ಹೇಳಿಕೆಗಳ ಒಂದು ಪೈಪೋಟಿ ನಡೆದೋಯ್ತು. ಹೀಗಾಯ್ತದು. ಬಾಡಿಗೆದಾರರು ಕೂಡ ಅವ್ರಿಗೆ ಈ 200 ಯೂನಿಟ್ ಒಳಗಡೆ ಕೊಡ್ತೀವಲ್ಲ, ಅದು ಅವ್ರಿಗೂ ಅನ್ವಯ ಆಗ್ತದೆ. ಸೊ ಸುಮ್ಮನೆ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಎಲ್ರಿಗೂ ಮಾಡ್ತೀವಿ. ಗೃಹಲಕ್ಷ್ಮಿದು ಕೂಡ ಬೋತ್ ಬಿಪಿಎಲ್ ಕಾರ್ಡ್ ಮತ್ತೆ ಎಪಿಎಲ್ ಕಾರ್ಡ್ ಇತ್ತು. ಟ್ಯಾಕ್ಸ್ ಪೇಯರ್ಸ್ ಇಲ್ಲ, ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತೆ GST ರಿಜಿಸ್ಟರ್ ಆಗಿದೆಯಲ್ಲ ಅವ್ರಿಗೆ. ಸಿದ್ದರಾಮಯ್ಯನು ಇನ್ಕಮ್ ಟ್ಯಾಕ್ಸ್ ಪೇಯರು, ಮಹದೇವಪ್ಪನು ಈಗ ಹೇಳ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಇಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಹೇಳಿದ್ರು? ಪ್ರತಿ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು. ಅವಾಗ ಯಾವುದೇ ಒಂದು ಕಂಡೀಷನ್ ಹಾಕಿರಲಿಲ್ಲ. ಅವರ ಗ್ಯಾರಂಟಿ ಕಾರ್ಡ್ ಅಲ್ಲಿ ಒಂದೂ ಇಲ್ಲ. 2,000 ರೂಪಾಯಿ ಎಲ್ಲ ಮಹಿಳೆಯರಿಗೆ ಅಂದಿದ್ರು. ಯಾವುದೇ ಕಂಡೀಷನ್ ಇರಲಿಲ್ಲ ಅದರಲ್ಲಿ. ನೋಡಿ, ಬಹಳಷ್ಟು ಕುಲಂಕುಷವಾಗಿ ಮಾತನಾಡಿದ್ದೀವಿ. ನೀವು ಹೇಳಿದ ಹಾಗೆ ಹಸ್ಬೆಂಡ್ ಆಗ್ಬೋದು, ಮಗನೂ ಆಗಿರ್ಬೋದು, ಅವರು ಇಬ್ರು ಒಂದೇ ಇದರಲ್ಲಿ ಬರ್ತಾರೆ. ಟ್ಯಾಕ್ಸ್ ಪೇ ಆಗಿದ್ರೆ, GST ನಂಬರ್ ಅವ್ರ ಹತ್ರ ಇದ್ರೆ. ಬಟ್ ನಾನು ಕೂಡ ತುಂಬಾ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಆ ಒಂದು APL ಕಾರ್ಡ್ ಹೋಲ್ಡರ್ನಲ್ಲಿ 11 ಲಕ್ಷ ಹತ್ರ 10ರಿಂದ 11 ಲಕ್ಷ ಹತ್ರ APL ಕಾರ್ಡ್ ಹೋಲ್ಡರು ಟ್ಯಾಕ್ಸ್ ಅಥವಾ GST ನಂಬರ್ ಇದ್ದಂಥವ್ರು ಇದ್ದಾರೆ. ಚುನಾವಣೆಗೆ ಮುಂಚೆ ಯಾವ ರೀತಿ ಆಶ್ವಾಸನೆ ಕೊಟ್ಟಿದ್ರು, ಆಶ್ವಾಸನೆ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ರಲ್ಲ, ಟ್ವೀಟು ಮಾಡಿದ್ರು. CT ರವಿ ಅವ್ರ ಮನೆಯವರಿಗೂ ಫ್ರೀ ಅಂತ ಹೇಳಿದ್ರು. ಈ ಕಂಡೀಷನ್ ಆಗ್ತಾ ಇದ್ದಾರೆ. ಈಗ IT ಇದ್ರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಾಡಿಗೆ ಮನೇಲಿ ಇದ್ರಾ ಇಲ್ಲ ಅಂತ ಹೇಳ್ತಿದ್ದಾರೆ, ಬಾಡಿಗೆ ಮನೇಲಿ ಕರಾರು ಪತ್ರ ಕೊಡಬೇಕು ಅಂತಿದ್ದಾರೆ. ಕೊಡಬೇಕು, ಗೊಂದಲ ಯಾಕೆ? ಎಲ್ಲರಿಗೂ ಕೊಡೋದಕ್ಕೆ ಗೊಂದಲ ಯಾಕೆ? ಬಾಡಿಗೆ ಮನೆ ರಿಜಿಸ್ಟ್ರೇಷನ್ ಇಲ್ಲ. ಬಾಡಿಗೆ ಮನೆದು ಸೇಲ್ ಡೀಡು ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು. ಆಧಾರ್ ಕಾರ್ಡ್ ಅಂಡ್ RR ಇಸ್ ಎ ಮಸ್ಟ್ ಲಿಂಕ್ ಮಾಡಲೇಬೇಕು. ಈ ತರ ಇದ್ರೆ ರೇಷನ್ ಕಾರ್ಡು ಆ ಮನೆಯದು, ಡ್ರೈವಿಂಗ್ ಲೈಸೆನ್ಸ್ ಆ ಮನೆಯದು, ಅಥವಾ ಪಾಸ್ಪೋರ್ಟ್ ಆ ಮನೆಯಲ್ಲಿದ್ದರೆ ಸಾಕು. ಇವರು ಚುನಾವಣೆಯ ಪೂರ್ವದಲ್ಲಿ ಈ 5 ಕಾರ್ಯಕ್ರಮಗಳ ಬಗ್ಗೆ ಜನತೆ ಮುಂದೆ ಏನ್ ಘೋಷಣೆ ಮಾಡಿದ್ರು? ಇಲ್ಲಿ ಸಬೂಬು ಅವತ್ತು ಈ ಘೋಷಣೆ ಮಾಡಬೇಕಾದ್ರೆ ಮತ ಹಾಕಿಸ್ಕೊಳ್ಳಿಕ್ಕೆ ನಿಮಗೆ ಪರಿಜ್ಞಾನ ಇರಲಿಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ JDSನ ವಕ್ತಾರರು ಚರಣ್ ಗೌಡ್ರು ಇದ್ದಾರೆ. ನಮಸ್ಕಾರ ಚರಣ್ ಗೌಡ್ರೆ, ಸ್ವಾಗತ ನಿಮಗೆ. ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ನಮಸ್ಕಾರ ಮಹೇಶ್ ತೆಂಗಿನಕಾಯಿ ಅವರೇ, ಸ್ವಾಗತ ನಿಮಗೆ ನ್ಯೂಸ್ 18 ಸ್ಟುಡಿಯೋಗೆ, ಹಾಗೂ ಸ್ವಾಗತ ನಿಮಗೆ ವಿಧಾನಸಭೆಗೆ ಕೂಡ. ಥ್ಯಾಂಕ್ ಯು. ನನ್ನ ಜೊತೆ ಕಾಂಗ್ರೆಸ್ಸಿನ ವಕ್ತಾರರು ರಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ ರಮೇಶ್ ಬಾಬು ಸರ್. ಫಸ್ಟು ಬಾಬು ಸರಿಂದನೇ ಶುರು ಮಾಡೋಣ. ಸರ್, ನೀವು ಎಕ್ಸಿಟ್ ಪೋಲ್ ದಿನನೇ ಹೇಳಿದ್ರಿ 43% ನಮಗೆ ವೋಟ್ ಶೇರ್ ಬರುತ್ತೆ ಅನ್ನೋದು. ನಿಮ್ಮ ಪ್ರಿಡಿಕ್ಷನ್ ಕರೆಕ್ಟಾಗಿ ಬಂತು. ಮತ್ತೊಮ್ಮೆ ನಾನು ಕಂಗ್ರ್ಯಾಚುಲೇಟ್ ಯು. ಆದರೆ ಈ ಅನುಷ್ಠಾನದಲ್ಲೂ 43% ಇಟ್ಕೊಂಡ್ಬಿಟ್ರೆ ಹೆಂಗೆ? ಅಂದ್ರೆ ಈ ರಾಜ್ಯದಲ್ಲಿ 40-43ರ ಆಟ ಬೇರೆ ತರಾನೇ ಇದೆಯಾ ಅಂತ. ಮೊದಲನೇದಾಗಿ ಪರ್ಸೆಂಟೇಜ್ ಹುಡುಕ್ತಾ ಇರ್ತಕ್ಕಂತಹ ನಿಮಗೆ ವಿರೋಧ ಪಕ್ಷದವರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ನಮ್ಮ ಒಂದು ಹೋರಾಟ ಏನಿತ್ತು ಕರ್ನಾಟಕದಲ್ಲಿ, 2 ಪ್ರಮುಖ ಘಟನೆಗಳಲ್ಲಿ ಕರ್ನಾಟಕದ ರಾಜಕಾರಣದ ಬದಲಾವಣೆಯ ದಿಕ್ಸೂಚಿ ಪ್ರಾರಂಭ ಆಯಿತು. ಮೊದಲನೇದು ಆಗಸ್ಟ್ 3ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರ ಜನ್ಮದಿನದ ಅಮೃತ ಮಹೋತ್ಸವದ ಕಾರ್ಯಕ್ರಮ ದಾವಣಗೆರೆ.
ಎರಡನೇದು ಸನ್ಮಾನ್ಯ DK ಶಿವಕುಮಾರ್ ಅವರು ಮೇಕೆದಾಟು ಒಂದು ಪಾದಯಾತ್ರೆಯನ್ನು ಆಯೋಜಿಸಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜನಾಭಿಪ್ರಾಯ ಹಳೆ ಮೈಸೂರು ಭಾಗದಲ್ಲಿ ರೂಪಿಸ್ಕೊಂಡ್ವು. ಹಾಗಾಗಿ ಎರಡು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕದ ರಾಜ್ಯದ ರಾಜಕಾರಣದ ದಿಕ್ಕು ಬದಲಾವಣೆ ಕಡೆ ಹೊರಡ್ತು. ಸೊ ನಾವು 43% ಏಕ್ದಮ್ ಬಂದಿರತಕ್ಕಂಥದ್ದಲ್ಲ. ಒಂದು ಪಕ್ಷದ ಅಚೀವ್ಮೆಂಟು, ಭಾರತೀಯ ಜನತಾ ಪಕ್ಷದ ವೈಫಲ್ಯ, ಅವರು ನಾವು ಪದೇ ಪದೇ ಮಾಡಿದಂಥ ಆರೋಪಗಳಿಗೆ ನಿಮಗೆ ದಾಖಲೆ ಇದ್ದರೆ ಕೊಡಿ, ನೀವು ಕೋರ್ಟ್ಗೆ ಹೋಗಿ ಅಂತ ಕೊಟ್ಟಂಥ ಉತ್ತರಗಳು, ಮತ್ತು ಜನ ಏನು ಬೆಲೆ ಏರಿಕೆ ಮತ್ತೊಂದು ಇವೆಲ್ಲದಿಂದ ಭ್ರಮನಿರಸನಾಗಿದ್ದರು. ಮತ್ತು ನಾವು ಕೊಟ್ಟಂಥ ಪ್ರಣಾಳಿಕೆ, ಅದರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷರಿಗೆ ಆಯ್ಕೆಗೊಂಡಂತಹ ಪ್ರಮುಖವಾದಂಥ ಅಂಶ, ಇವೆಲ್ಲವೂ ಇವತ್ತು 43% ಆಗೋದಕ್ಕೆ ಅವಕಾಶಗಳು ಕೊಡ್ತು. ತಾವು ಇವತ್ತು ಹೇಳ್ತಾ ಇದ್ದೀರಾ ಈ ಯೋಜನೆ 43%ಗೆ ಸಿಗುತ್ತೆ ಅಂತೇಳಿ. ತಮ್ಮದೇನೋ ಒಂದು ವಿಧಾನದಲ್ಲಿ ತಾವು ಅಳತೆಗೋಲು ಇಟ್ಕೊಂಡು ಮಾಡಿದ್ದೀರಾ, ಇರಲಿ, ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ನಾವು ನಿಮ್ಮ ಸಲಹೆಗಳನ್ನ ಟೀಕೆಗಳನ್ನ ಸ್ವೀಕಾರ ಮಾಡಬೇಕಾಗತ್ತೆ, ತಪ್ಪಿದ್ರೆ ಸರಿಪಡಿಸ್ಕೋಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಟೀಕೆಯನ್ನು ಅಥವಾ ನಿಮ್ಮ ವಿಮರ್ಶೆಯನ್ನು ನಾನು ಸ್ವೀಕಾರ ಮಾಡ್ಕೊತೀನಿ. ನಾವು ಭಾಳ ಸ್ಪಷ್ಟ ಇದ್ದೇವೆ. ಕರ್ನಾಟಕದಲ್ಲಿ ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಯಾರು ಫಲಾನುಭವಿಗಳು ನಿಜವಾಗಿ ಯಾವ ಸಮುದಾಯಕ್ಕೆ, ಯಾವ ಶೋಷಿತ ವರ್ಗಕ್ಕೆ, ಯಾವ ಕೆಳವರ್ಗಕ್ಕೆ ಆ ಪ್ರಯೋಜನ ಸಿಗಬೇಕೋ 98% ಆ ವರ್ಗಕ್ಕೆ ನಮ್ಮ ಯೋಜನೆಗಳು ಖಂಡಿತ ತಲುಪುತ್ತೆ. ತಲುಪಿಸುವಂಥ ಯೋಜನೆ ನಮ್ಮದಿದೆ, ಖಂಡಿತ ತಲುಪಿಸ್ತೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ವ್ಯವಸ್ಥಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು 14ನೇ ಬಜೆಟನ್ನು ಈಗ ಜುಲೈ ತಿಂಗಳಲ್ಲಿ ಪ್ರೆಸೆಂಟ್ ಮಾಡೋರಿದ್ದಾರೆ. ಇಲ್ಲಿನ ಎಲ್ಲ ನಮ್ಮ ಹಣಕಾಸು, ನಮ್ಮ ಆಯ ಎಷ್ಟು, ವ್ಯಯ ಎಷ್ಟು, ಬಜೆಟ್ನ ಸಂಪೂರ್ಣ ರೂಪರೇಖೆ ಅವರ ಬಳಿ ಇದೆ. ಮತ್ತು ನಾವೇನು ಫಿಸಿಕಲ್ ಡಿಫಿಸಿಟ್ ಆ್ಯಕ್ಟ್ ಅಂತೇಳಿ ಕರ್ನಾಟಕದಲ್ಲಿ ಆರ್ಥಿಕ ವಿತ್ತೀಯ ಒಂದು ಕಾಯ್ದೆಯನ್ನು ಏನು ಇಟ್ಕೊಂಡಿದ್ದೇವೆ, ಅದರ ಒಳಗಡೆ ನಾವು ಎಲ್ಲಿ ಖರ್ಚು ಮಾಡ್ಬೋದು, ಎಲ್ಲಿ ಹಣ ತರ್ಬೋದು, ಎಲ್ಲಿ ರೆವಿನ್ಯೂ ಜನ್ರೇಟ್ ಮಾಡ್ಕೋಬೋದು, ಎಷ್ಟು ಮಾಡ್ಬೋದು, ಇವೆಲ್ಲವನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದ ಬಜೆಟ್ಟಿನ ಆರ್ಥಿಕ ಆರೋಗ್ಯ ರಕ್ಷಣೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಜಾರಿ ಮಾಡೋದ್ರ ಜೊತೆಗೆ 98% ಫಲಾನುಭವಿಗಳಿಗೆ ಯಾವುದೇ ಅನುಮಾನ ಇಲ್ಲದಲ್ಲೇ ಜಾರಿಗೊಳಿಸುವಂಥದ್ದು ನಮ್ಮ ಉದ್ದೇಶ ಇದೆ, ಮಾಡ್ತೇವೆ. ಸ್ವಾಭಾವಿಕವಾಗಿ BJP ಮತ್ತು JDSನವರು ಹೇಳ್ತಾರೆ, ನಾವು ತಪ್ಪು ಅಂತ ಹೇಳೋದಿಲ್ಲ. ವಿರೋಧ ಪಕ್ಷವಾಗಿ ಅವ್ರು ಹೇಳಬೇಕು. ನಾನು ನೋಡಿದೆ, ಈಗ CT ರವಿ ಅವರು ಮಾತಾಡಿದ್ದು ನೋಡಿದೆ, ಅಶೋಕ್ ಅವ್ರು ಮಾತಾಡಿದ್ದು ನೋಡಿದೆ, ಕುಮಾರಸ್ವಾಮಿ ಮಾತಾಡಿದ್ದು ನೋಡಿದೆ. ಸ್ವಾಭಾವಿಕ, ಪಾಪ ಅವರು CT ರವಿ ಅವರು ಮತ್ತು ಅಶೋಕ್ ಅವರು ಫಲಿತಾಂಶಕ್ಕೆ ಮುಂಚೆ ಏನು ಹೇಳ್ತಾ ಇದ್ರು, ಕರ್ನಾಟಕ ಭೂಪಟದಿಂದ ಕಾಂಗ್ರೆಸ್ನ ತೆಗೆದಾಕ್ತೇವೆ, ನಾವೇ ಅಧಿಕಾರ ತಗೋತೀವಿ, ಯಾವ ಗ್ಯಾರಂಟಿನೂ ಇಲ್ಲಿ ನಡೆಯಲ್ಲ, ಇವ್ರು ಯಾವ ಘೋಷಣೆನೂ ನಡೆಯಲ್ಲ, ನಾವೇ ಅಧಿಕಾರ ಬರ್ತೇವೆ. ಪಾಪ ಕುಮಾರಸ್ವಾಮಿ ಅವರು ಸಿಂಗಾಪುರ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಂದು ಕಂಡೀಷನ್ ಇದು, ಸಮ್ಮಿಶ್ರ ಸರ್ಕಾರದಲ್ಲಿ ಯಾರು ನಾನು ಮುಖ್ಯಮಂತ್ರಿ ಮಾಡ್ತೀರಾ, ಇವೆಲ್ಲ ಗ್ಯಾರಂಟಿಗಳನ್ನ ಇಟ್ಕೊಂಡು ಬರೋದಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತೇಳಿ ಸಿಂಗಾಪುರದಿಂದ ಅವರೇ ಗ್ಯಾರಂಟಿ ಕೇಳಿದ್ರು. ಸೊ ಹಾಗಾಗಿ ಇರಲಿ, ಸ್ವಾಭಾವಿಕ. ಹಂಗಂತೇಳಿ ನಾವೇನು ಗೆದ್ದಿದ್ದೀವಿ ಅಂತೇಳಿ ಬೀಗುವಂಥ ವಿಚಾರ ಅಲ್ಲ. ಸರ್ಕಾರದ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲಿದೆ. 2024ರ ಪಾರ್ಲಿಮೆಂಟ್ ಚುನಾವಣೆ ನಮ್ಮ ಮುಂದೆ ಇದೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಈ ಚುನಾವಣೆಗಿನ ಮುಖ್ಯವಾಗಿ ಕರ್ನಾಟಕದ ನಾವೇನು ಘೋಷಣೆ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದೇವೆ, ಆ ಪ್ರಣಾಳಿಕೆ ನಿಜವಾದ ಫಲಾನುಭವಿಗಳಿಗೆ 100% ರೀಚ್ ಮಾಡಿಸುವಂಥದ್ದು ನಮ್ಮ ಗುರಿ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. 43% ಮತ್ತೊಂದು ತಮ್ಮ ವಿಮರ್ಶೆ ಏನಿದೆ ಅದಿರಲಿ, ಅದರಲ್ಲಿ ಅಲ್ಲ ಸರ್, ನಾನೇನು ಕೇಳಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಕೇವಲ ವಿಮರ್ಶೆ ಅಂತಲ್ಲ ಸರ್. ನೀವು ಹೇಳಿದ್ರಿ CT ರವಿ ಅವ್ರಿಗೆ ಅವ್ರು ಬೇಸರ ಮಾಡ್ಕೊಂಡು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ನೀವು ಒಪ್ತೀರಾ? ಯಾಕೆ ಕೇಳ್ತೀನಿ ಸರ್, ನೀವೇ ಹೇಳಿದ್ರಿ ನಿಮ್ಮ ಪಕ್ಷದ ಟ್ವಿಟರ್ ಹ್ಯಾಂಡಲ್ ಇಂದ ಬಂತು, CT ರವಿ ಅವರೇ ನಿಮ್ಮ ಮನೆಯವ್ರಿಗೂ 2,000, ನಳಿನ್ ಕುಮಾರ್ ಕಟೀಲ್ ಅವರೇ ನಿಮಗೂ 200 ಯೂನಿಟ್ ಫ್ರೀ ಅಂತ ಹೇಳಿದವರು ಈಗ ಪಾಪ ಅವ್ರ ವೈಫು ಕಾಯ್ತಾ ಇದ್ದಾರೆ 2,000 ರೂಪಾಯಿಗೆ. ನೀವು ಕೊಡ್ತಾ ಇಲ್ಲ ಅವ್ರಿಗೆ, ಯಾಕಂದ್ರೆ ಟ್ಯಾಕ್ಸ್ ಪೇಯರ್. ನಾವು ಕೊಡಕ್ ರೆಡಿ ಇದೀವಿ. ಅವ್ರು ನನ್ನ ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಕೊಟ್ಟರೆ ಅವತ್ತೇನ್ ಹೇಳಿದ್ರಿ, ಅದಕ್ಕೆ ನಾನು 43% ಏನಕ್ಕೆ ಇಳಿಸ್ದೆ ಅದನ್ನ ಅಂದ್ರೆ ನಿಮ್ಮ ವೋಟ್ ಶೇರ್ಗೆ ಅನುಗುಣವಾಗಿ ನಿಮ್ಮ ಫಲಾನುಭವಿಗಳ ವ್ಯಾಪ್ತಿಯನ್ನ ನೀವು ರೂಪಿಸ್ಕೊಂಡಿದ್ದೀರಿ, ನಿರ್ಮಾಣ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮ ಮಾಧ್ಯಮದ ಮುಖಾಂತರನೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ. ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ದೇನೆ, CT ರವಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದೇನೆ, ಹಲವಾರು ಭಾರತೀಯ ಜನತಾ ಪಕ್ಷದ ನಾಯಕರ ಹೆಸರನ್ನು ಪ್ರಸ್ತಾಪ ಮಾಡಿದ್ದೇನೆ. ಅವರೇ ಸ್ವಯಂ ಘೋಷಣೆ ಮಾಡಿಕೊಂಡಂಗೆ ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು
ಅವ್ರ ಮೆಂಬರ್ಶಿಪ್ ಇದೆ, ಅವ್ರು ಘೋಷಣೆ ಮಾಡಲಿ ನಾವು ಇದು ಕಾಂಗ್ರೆಸ್ ಕಾರ್ಯಕ್ರಮ ನಾವು ತಗೊಳ್ಳೋದಿಲ್ಲ ಅಂತೇಳಿ. ಆಮೇಲೆ ಸಿ ಟಿ ರವಿಗೆ ಕೊಡಬೇಕು, ಅಥವಾ ನೀವು ಯಾರು ನಳಿನ್ ಕುಮಾರ್ ಕಟೀಲ್ ಕೊಡಬೇಕು, ಅಥವಾ ನಮ್ಮ ಈಶ್ವರಪ್ಪರು ಕೊಡಬೇಕು, ಅಥವಾ ಆರ್ ಅಶೋಕ್ ಕಂದಾಯ ಸಚಿವರು, ಪಾಪ ಅವರು ನಿರ್ಗತಿಕರು ಇರ್ಬೋದು, ನನಗೆ ಗೊತ್ತಿಲ್ಲ, ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ಕೊಡಬೇಕು. ನಮ್ಮ ಪಕ್ಷದ ಮಟ್ಟದಲ್ಲಿ ಖಂಡಿತ ವಿಮರ್ಶೆ ಮಾಡ್ತೀವಿ. ಯಾಕಂದರೆ ಪಾಪ ಈ ರಾಜ್ಯದಲ್ಲಿ ಆರ್ ಅಶೋಕ್ ಅಷ್ಟು ಕಾರ್ಯಕ್ರಮ ಕೊಟ್ಟೋರು ಯಾರೂ ಇಲ್ಲ. ಪಾಪ ಅಲ್ಲೆಲ್ಲ ಹೋಗಿ ಹಳ್ಳಿ ಕಾರ್ಯಕ್ರಮ ಎಲ್ಲ ಗ್ರಾಮವಾಸ್ತವ್ಯ ಎಲ್ಲ ಮಾಡ್ಕೊಂಡು ಬಂದು ಸಾಕಷ್ಟು ಬದಲಾವಣೆ ಮಾಡಿ ಇಡೀ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಆರ್ ಅಶೋಕ್ ಅವರು. ಇವತ್ತು ಹೇಳ್ತಾ ಇದ್ರು 13ನೇ ತಾರೀಕು ಫಲಿತಾಂಶ ಬರೋದಕ್ಕೆ ಮುಂಚೆ ಅವ್ರ ವಾಯ್ಸ್ ಏನಿತ್ತು ನೀವೇ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋ ತೋರಿಸ್ಬಿಡಿ. ನಾವು ಆರ್ ಅಶೋಕ್ಗೆಲ್ಲ ಉತ್ತರ ಕೊಡಬೇಕಾಗಿರೋದು ಇರಲಿ. ಸ್ವಾಭಾವಿಕವಾಗಿ ಅವರ ಟೀಕೆಗಳನ್ನ ಅವರು ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಅವರು ಒಬ್ಬ ನಾಯಕರಿದ್ದಾರೆ ರಾಜ್ಯದಲ್ಲಿ, ನಾನು ಸ್ವೀಕಾರ ಮಾಡ್ತೀನಿ. ನಾನು ಹೇಳೋ ಅಂಥದ್ದು, ನನಗೆ ಸ್ಪಷ್ಟತೆ ಬೇಕು. ಭಾರತೀಯ ಜನತಾ ಪಕ್ಷದ ನಾಯಕರು ದಯಮಾಡಿ ನೀವೇನೋ 1 ಕೋಟಿ 1.25 ಕೋಟಿ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ, ನಾವು ರಾಜ್ಯದಲ್ಲೇ ಇಷ್ಟಿದೆ, ಅದೇನು ಬೇರೆ ಬೂತ್ ಲೆವೆಲೆಲ್ಲ ಅವ್ರು ಹೇಳ್ತಾ ಇದ್ರು, ಪೇಜ್ ಪ್ರಮುಖ ಏನೇನು ಹೇಳಿ, ನಾನು ಅದಕ್ಕೇನು ಬೇಸರಲ್ಲ. ಒಂದು ರಾಜಕೀಯ ಪಕ್ಷವಾಗಿ ಅವ್ರ ಸಂಘಟನೆ, ಅವ್ರ ಸಿದ್ಧಾಂತ, ಅವ್ರ ಕಾರ್ಯಕ್ರಮ ಸ್ವಾಗತ ಮಾಡ್ತೇನೆ. ಕರ್ನಾಟಕ ಭೂಪಟದಿಂದ ಕಾಂಗ್ರೆಸ್ ಪಕ್ಷ ತೆಗಿತೀವಿ ಅಂತ ಹೇಳಿದ್ರು. ಇವತ್ತು ಪಾಪ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ಟೀಕೆ ಮಾಡ್ತಾ ಇದ್ದಾರೆ. ನಾವು ಸ್ವೀಕಾರ ಮಾಡ್ತೀವಿ, ನಾವು ಟೀಕೆ ನಿರಾಕರಣೆ ಮಾಡಲ್ಲ. ನನಗೆ ಒಂದು ಸ್ಪಷ್ಟತೆ ಬೇಕು. ಅವರ ಮೆಂಬರ್ಗಳು, ಭಾರತೀಯ ಜನತಾ ಪಕ್ಷದ ಮೆಂಬರ್ಗಳು ಯಾರಿದ್ದಾರೆ, ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳನ್ನ ಗ್ಯಾರಂಟಿಗಳನ್ನ ತಗೊಳ್ಳಿ ಅಂತ ಹೇಳ್ತಿರೋ, ಬೇಡ ಅಂತ ಹೇಳ್ತಿರೋ, ಅದೊಂದು ಸ್ಪಷ್ಟತೆ ಕೊಡಲಿ. ಆಮೇಲೆ ಅವರೆಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಲ್ಲ ಸರ್, ನೀವೇ ಹೇಳ್ಬಿಟ್ರೆ ಬೆಟರ್ ಅಲ್ವಾ? ನಾನು ಅವ್ರು ಹೇಳಬೇಕು. ಕಾಂಗ್ರೆಸ್ ಹೇಳ್ಬಿಟ್ರೆ ನೋಡ್ರಪ್ಪ, ಬಿಜೆಪಿ ಅವರು ಯಾರು ನಮಗೆ ವೋಟ್ ಹಾಕಿರಲ್ಲ, ಹಂಗಾಗಿ ನಾವು ನಿಮಗೆ ಕೊಡಲ್ಲ ಅಂತ. ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋದು ನಮ್ಮ ಉದ್ದೇಶ. ಅದು ರಾಹುಲ್ ಗಾಂಧಿ ಅವರು ಬಂದಿದ್ದ ಕಡೆ ಎಲ್ಲ ಕಾಂಗ್ರೆಸ್ ಸೋಲುತ್ತೆ. ಕರ್ನಾಟಕದಲ್ಲಿ ಇನ್ನೂ ಅಸಲ ರಾಹುಲ್ ಗಾಂಧಿ ಬರಲಿ, ಕಾಂಗ್ರೆಸ್ ಅಷ್ಟು ಕಡೆನೂ ಸೋಲುತ್ತೆ. ಮೋದಿ ಬಂದಿದ್ದ ಕಡೆ ಎಲ್ಲ ಗೆಲ್ಲುತ್ತೆ. ಇದು ಅವರ ಘೋಷಣೆ, ಇನ್ಕ್ಲೂಡಿಂಗ್ ಸಿ ಟಿ ರವಿ. ಇವತ್ತು ಪಾಪ ಅದೆಲ್ಲ ಬಿಟ್ಬಿಟ್ರು. ಮೋದಿ ಬಂದಿತ್ತಾವ ಎಷ್ಟು ಕಡೆ ಬಿಜೆಪಿ ಗೆದ್ದಿದೆ, ರಾಹುಲ್ ಗಾಂಧಿ ಬಂದಿತ್ತಾವ ಎಷ್ಟು ಕಡೆ ಕಾಂಗ್ರೆಸ್ ಸೋತಿದೆ ಹೇಳ್ತಾ ಇಲ್ಲ ಇವತ್ತು ಪಾಪ. ಅದನ್ನು ಜನನ ಗಮನ ಬೇರೆ ಕಡೆ ತಗೊಂಡು ಹೋಗಕ್ಕೆ ಕಾಂಗ್ರೆಸ್ ಮುಕ್ತ ಬಿಟ್ಬಿಟ್ರೆ ಈಗ ಗ್ಯಾರಂಟಿ ಇಟ್ಕೊಂಡು ಹೊರಟಿದ್ದಾರೆ. ನಮ್ಮ ಗ್ಯಾರಂಟಿ ನಿಜವಾಗೂ ಕರ್ನಾಟಕ ರಾಜ್ಯದ ಅದಕ್ಕೆ ಯಾರು ಅರ್ಹರಿದ್ದಾರೆ ಅಂಥ ಫಲಾನುಭವಿಗಳಿಗೆ ಖಂಡಿತ ತಲುಪಿಸ್ತೇವೆ. ನಾವು ಭದ್ರಾಗಿದ್ದೇವೆ. ಜನರ ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೂ ನಮ್ಮದು ಸಂಕಲ್ಪ ಇದೆ. ಖಂಡಿತ ಮಾಡ್ತೇವೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ವಿನಂತಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಿನಂತಿ ಮಾಡ್ತೀನಿ, ಬಸವರಾಜ ಬೊಮ್ಮಾಯಿರವರಿಗೆ ವಿನಂತಿ ಮಾಡ್ತೀನಿ, ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ತೀನಿ. ದಯಮಾಡಿ ನಿಮ್ಮ 1 ಕೋಟಿ ಮೆಂಬರ್ಶಿಪ್ ಏನಿದೆ ನೀವೇ ಘೋಷಣೆ ಮಾಡಿದ್ದು, ನಮ್ದಲ್ಲ ಅದು. ಅವರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ತಗೊಳ್ಳಿ ಅಂತ ಹೇಳ್ತೀರಾ, ಬೇಡ ಅಂತ ಹೇಳ್ತೀರಾ, ನೀವು ಸ್ಪಷ್ಟತೆ ಕೊಡಿ. ಅಂದ್ರೆ ಅವರೇ ಫಲಾನುಭವಿ ಪಟ್ಟಿ ನಿಮಗೆ ಕೊಟ್ಬಿಡ್ಲಿ. ನನಗೆ ಕೊಡೋದೇ ಬೇಡ. ಫಲಾನುಭವಿಗಳು ಯಾರಿದ್ರು ಪಕ್ಷಾತೀತವಾಗಿ ನಾವು ಕೊಡ್ತೀವಿ, ಅದು ನಮ್ಮ ಕರ್ತವ್ಯ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಹೇಳೋದಲ್ಲ, ಕಾಂಗ್ರೆಸ್ ಟೀಕೆ ಮಾಡ್ತಿರಲ್ಲ, ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳೋರಲ್ಲ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಾ. ಯಾವತ್ತಿಂದ ಫಲಿತಾಂಶ ಬಂದ ನಂತರ ಪಾಪ ಇವತ್ತಿನವರೆಗೂ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳೋಕೆ ನಿಮ್ಮ ಕೈಲಾಗಿಲ್ಲ. ಇವತ್ತು ಟೀಕೆ ಮಾಡಿ ನೀವು. ನಾವೇನು ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯ ಅಧಿವೇಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲಿವರೆಗೆ ವಿರೋಧ ಪಕ್ಷ ವೈಬ್ರೆಂಟ್ ಆಗಿರುತ್ತೆ ಅಲ್ಲಿವರೆಗೂ ಆಡಳಿತ ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅಂತೇಳಿ. ಹಾಗಾಗಿ ನೀವು ರಚನಾತ್ಮಕವಾದಂಥ ವಿರೋಧ ಪಕ್ಷ ಇರಬೇಕು ಅಂತ ಬಯಸ್ತೇವೆ. ನಿಮ್ಮ ರೀತಿ ವಿರೋಧ ಪಕ್ಷಗಳನ್ನ ಮುಕ್ತ ಮಾಡ್ತೇವೆ, ಕರ್ನಾಟಕದಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ, ಆ ಮಾತು ನಾನು ಹೇಳೋದಿಲ್ಲ. ಭಾರತೀಯ ಜನತಾ ಪಕ್ಷ ಇರಬೇಕು. ನನಗೆ ಸ್ಪಷ್ಟತೆ ಬೇಕಾಗಿರ್ತಕ್ಕಂಥದ್ದು, ನೀವು ಯಾವ ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಿತ್ತೊಗಿತೀವಿ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದ್ರು, ನೀವು ದಯಮಾಡಿ ನಿಮ್ಮ ಕಾರ್ಯಕರ್ತರಿಗೆ ಕರೆಯನ್ನ ಕೊಡ್ತೀರಾ? ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ, ನೀವು ತಗೋಬೇಡಿ ಅಂತ ಹೇಳ್ತೀರಾ? ಸ್ಪಷ್ಟತೆ ಬೇಕು. ಮಹೇಶ್ ತೆಂಗಿನಕಾಯಿ ಅವರೇ, ಮತ್ತೊಂದು ದಿನ ಮತ್ತೊಂದು ಷರತ್ತು, ಮತ್ತೊಂದು ಗ್ಯಾರಂಟಿಗೆ ಮತ್ತೊಂದು ಷರತ್ತು. ಆಯ್ತಾ? ಇದರಲ್ಲಿ ನಿಮಗೂ ಗೊತ್ತಿದೆ, ನೀವು ಆಡಳಿತ ಪಕ್ಷದಲ್ಲಿ ಇದ್ದಿದ್ರು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿನೇ ಇಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಕ್ಕಾಗೋದು. ಅವ್ರು ಅವತ್ತು ಚುನಾವಣೆ ಗೆಲ್ಲಿಕ್ಕೆ ಹೇಳಿರ್ಬೋದು, ಇವತ್ತು 43% ಇದೆ, ಬಹಳ ಟಾರ್ಗೆಟೆಡ್ ಇದೆ. ಫಲಾನುಭವಿಗಳ ಒಂದು ಬುಟ್ಟಿ ಏನಿದೆಯಲ್ಲ, ಇದು ಬಹಳ ಟಾರ್ಗೆಟೆಡ್ ಇದೆ. ಅವ್ರಿಗೇನು ಗೊತ್ತಿದೆ, ಅವ್ರಿಗೆ 43% ನಾವು ಕೇಟರ್ ಮಾಡಿದ್ರೆ ಅವ್ರು ಮತ್ತೊಂದು ಎಲೆಕ್ಷನ್ ಗೆಲ್ಬೋದು ಅಂತ. ಸೊ ಈಗ ಮೇಲ್ವರ್ಗದವರು ಒಂದಷ್ಟು ಜನ ಓಟೆ ಹಾಕಲ್ಲ ಹೊರಗೆ ಬಂದು, ಇನ್ನು ಒಂದಷ್ಟು ಜನಕ್ಕೆ ಈ ಗ್ಯಾರಂಟಿಗಳು ಅನುಕೂಲ ತಲುಪ್ತಾ ಇಲ್ಲ. ತಲುಪ್ದವ್ರು ಯಾರಿದಾರಲ್ಲ ಅವ್ರಿಗೆ ಎಫೆಕ್ಟಿವ್ ಆಗಿ ತಲುಪಿಸ್ಬಿಟ್ರೆ, ರಾಜಕೀಯವಾಗಿ ಅಟ್ಲೀಸ್ಟ್ ಫ್ರಮ್ ಎನ್ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇದು ಅವ್ರನ್ನ ಗೆಲ್ಲಿಸ್ತಾ ಇದೆ. ಹೌ ಡಸ್ ಇಟ್ ಅಫೆಕ್ಟ್ ಯು? ನಿಮಗೇನು? ರಮೇಶ್ ಬಾಬು ಅವರು ಅನೇಕ ವಿಷಯಗಳನ್ನು ಹೇಳಿದರು. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಹೇಳಿದರು, ಕಾರ್ಯಕರ್ತರು ಹೇಳಿದ್ರು, ನಮ್ಮ ಪೇಜ್ ಪ್ರಮುಖರಿಗೆ ಹೇಳಿದ್ರು, ನೀವು ಈ ದುಡ್ಡನ್ನು ತೊಗೊತಿರಲಿಲ್ಲ ಅಥವಾ ಗ್ಯಾರಂಟಿಗಳನ್ನು ತೊಗೊತಿರಲಿಲ್ಲ ಅನ್ನೋದನ್ನು.
ನಾನು ರಮೇಶ್ ಬಾಬು ಅವ್ರಿಗೆ ಅಥವಾ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಸ್ಪಷ್ಟವಾಗಿ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀವು ಚುನಾವಣೆ ಪ್ರಣಾಳಿಕೆ ಮಾಡಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆನೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದರು. ನೀವು ಅವತ್ತು ಹೇಳ್ಬಿಡ್ಬೇಕಾಗಿತ್ತು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾವು ಈ ಬೆನಿಫಿಟನ್ನು ಕೊಡಲ್ಲ ಅಂತಂದು ಅವತ್ತು ಹೇಳಬೇಕಾಗಿತ್ತು. ಅವತ್ತು ಹೇಳ್ಬಿಡ್ಬೇಕಾಗಿತ್ತು, ನಾವು ಈ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಾವು ಕೊಡಲ್ಲ ಅಂತಂದೇಳಿ. ನಿಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಉಚಿತ ಅಂತ ಹೇಳಿರಿ. ಇವತ್ತು ವೈ ಯು ಆರ್ ಪುಟಿಂಗ್ ಕಂಡೀಷನ್ ಅಪ್ಲೈ ಇವತ್ತು ಯಾಕೆ ಬಂತು? ಹಾಗಾದರೆ ನಿಮ್ಗೆ ಇದ್ರ ಬಗ್ಗೆ ಜ್ಞಾನ ಇದ್ದಿದ್ದಿಲ್ವಾ? ಯಾವ ರೀತಿ ಮಾಡಬೇಕು, ಇದ್ರ ಫೈನಾನ್ಸ್ ಬಜೆಟ್ ಏನು, ಯಾವ ರೀತಿಯಾಗಿ ನಾವು ಇದಕ್ಕೆ ಪ್ರೊವಿಷನ್ ಮಾಡ್ಕೋಬೇಕು ಏನನ್ನುವಂಥದ್ದು ಇದ್ದಿದ್ದಿಲ್ವಾ? ಹಾಗಾದ್ರೆ ನಿಮ್ಮ ಕಡೆ ಇರ್ತಕ್ಕಂಥದ್ದನ್ನ ಇವತ್ತು ನೀವು ಕೊಟ್ಟ ಮೇಲೆ ನಾವು ಇಷ್ಟ ಕೇಳ್ತಾ ಇರೋದು, ನಾವ್ಯಾವುದು ಇದ್ರ ಬಗ್ಗೆ ನಾವು ಒಂದು ರಚನಾತ್ಮಕವಾಗಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡೋಕೆ ಆ ಕೆಲಸವನ್ನು 100% ಮಾಡಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಜನ ಇವತ್ತು ಸಂಪೂರ್ಣವಾದ ಬಹುಮತ ಕೊಟ್ಟಿದ್ದಾರೆ. ನಾವು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಆ ಕೆಲಸ ಮಾಡ್ತೇವೆ. ಆದರೆ ನಾನು ಇವತ್ತು ಇಷ್ಟೇ ಕೇಳ್ತೇನೆ, ವಿರೋಧ ಪಕ್ಷದಲ್ಲಿದ್ದು ನೀವೇನು ಹೇಳ್ಕೊಟ್ಟಿದ್ರಿ ಇದನ್ನ ಇಂಪ್ಲಿಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಅಲ್ಲಲ್ಲ, ನೀವು ಹೇಳ ಹಾಗೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಟ್ಯಾಕ್ಸ್ ಲಕ್ಷ್ಮಿ ಅಂತ ಇರ್ಲಿಲ್ಲ, ಸರಾಸರಿ ಬಸ್ಸಿನಲ್ಲಿ ಕೆಂಪು ಬಸ್ಸು, ವಾಯು ಬಸ್ಸು, ಇನ್ನೊಂದು ಬೇರೆ ಬಸ್ಸು ಅಂತ ಇರ್ಲಿಲ್ಲ. ಬೇರೆ ಬೇರೆ ಮಹೇಶ್ವರ ಸ್ವಲ್ಪ ಅನಾಲಿಸಿಸ್ ಮಾಡೋಣ ಇಲ್ಲಿ ನೋಡಿ. ಕಾಂಗ್ರೆಸ್ ಪಕ್ಷದ ಚಾಣಾಕ್ಷತನ. ಈಗ ನೀವು ಕೆಂಪು ಬಸ್ಸು ಅಂತ ಹೇಳ್ತೀರಿ, ಕೆಂಪು ಬಸ್ ಅಲ್ಲಿ ಟ್ರಾವೆಲ್ ಮಾಡುವಂತ ವರ್ಗ ಯಾವುದು? ಅದು ಒಂದು ರೀತಿಯಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಇರುವಂತದ್ದು ಅಥವಾ ಒಂದು ವರ್ಗಕ್ಕೆ ಸೇರುವಂತ. ನಾನು ಒಂದಕ್ಕೆ ಹೇಳ್ತೇನೆ, ಅರ್ಥ ಇದೆ, ನಾನು ರಾಜಕಾರಣ ನೋಡಿ ಅಂತ ಹೇಳಿ ಅವ್ರು ಗೊತ್ತಿದೆ, ನಾನು ಡಿನೈ ಮಾಡ್ತಾ ಇಲ್ಲ. ಅವ್ರು ಅವತ್ತೇನೆ ಕಾಂಗ್ರೆಸ್ ಪಾರ್ಟಿಯವರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಕ್ಕೆ ನಾವು ಕಂಡೀಷನ್ ಅಪ್ಲೈ ಅಂತ ಹಾಕ್ತೀವಿ, ಇದಕ್ಕೆ ಟ್ಯಾಕ್ಸ್ ತೊಂಬರಿಗೆ ಕೊಡಲ್ಲ, GST ಕಟ್ಟೋರಿಗೆ ಕೊಡಲ್ಲ ಅಂತ ಹೇಳಿಟ್ಟಿದ್ರೆ ಅಂದ್ರೆ ನಾವು ಕೇಳ್ತಿರ್ತಿಲ್ಲ ಇವತ್ತು ಯಾವುದು ಕೂಡ. ನಾನು ಇಷ್ಟೇ ಕೇಳೋದು, ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳಿಕೆಗಳನ್ನು ಕೊಟ್ರಿ, ನಿನಗೂ ಫ್ರೀ, ನನಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಏನಿದೆಯಲ್ಲ, ಎಲ್ಲರಿಗೂ ಫ್ರೀ ಕೊಡುವಂಥದ್ದು ಕೆಲಸ ಮಾಡ್ರಿ. ನಾವೇನೋ ಇದ್ರ ಬಗ್ಗೆ ಎಡಿಷನಲ್ ಏನು ಕೇಳ್ತಾರೆ, ಇನ್ಯಾಕೆ ಕೊಟ್ಟಿಲ್ಲ ಅಂತೇಳಿ. ಆಮೇಲೆ ಭಾರತೀಯ ಜನತಾ ಪಾರ್ಟಿಯವ್ರು ಕೊಡ್ತಿರೋ ಬಿಡ್ತಿರೋ ಯು ಡಿಸೈಡೆಡ್, ನಾವ್ಯಾಕೆ ಹೇಳೋದು, ನಾವೇನು ಹೇಳುವಂಥ ಪ್ರಶ್ನೆ ಇಲ್ಲ ಅದ್ರಾಗೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಹೇಳಿರ್ತಕ್ಕಂಥ ವಿಷಯನ ಚಾಚು ತಪ್ಪದೆ ಮಾಡಬೇಕು ಅನ್ನೋಂಥದ್ದು ಅಷ್ಟು ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಅದನ್ನ ಬಿಟ್ಟು ನೀವು ಡೈಲಿ ಒಂದೊಂದು ಕಂಡೀಷನ್ಗಳನ್ನು ಕಂಡೀಷನ್ ಮೇಲೆ ಕಂಡೀಷನು ಇದಕ್ಕೆ ಯಾವುದಕ್ಕೂ ಕೂಡ ಜನ ಒಪ್ಪಲ್ಲ. ಹಾಗಾದ್ರೆ ನೀವು ಜನರನ್ನ ಏನಂತ ತಿಳ್ಕೊಂಡಿರಿ? ಹಾಗಾದ್ರೆ ಇವತ್ತು ಜನ ನೋಡ್ತಾ ಕೂಡ್ತಾರ? ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥ ಅರ್ಥ ಕಂಪ್ಲೀಟ್ ಆಗಿ ಜನರಿಗೆ ಆಗ್ತಾ ಇದೆ. ಇದು ಚುನಾವಣೆಗೆ ಮಾಡ್ತಕ್ಕಂಥ ಗಿಮಿಕ್ ಅನ್ನೋದು ನೀವು ಗಿಮಿಕ್ ಅಂತಾನೆ ಹೇಳಿ. ಆದ್ರೆ ರಮೇಶ್ ಬಾಬು ಅವ್ರಿಗೆ ಎಲ್ಲಿಂದ ಗೊತ್ತಾ ಕಾನ್ಫಿಡೆನ್ಸ್ ಇರೋದು? ಈ 43% ವೋಟ್ ಶೇರ್ಗೆ ಅನುಗುಣವಾದಂತ ಅನುಷ್ಠಾನ ಆಗೋದ್ರೆ ದೇ ಆರ್ ವಿನ್ನಿಂಗ್ ಎನ್ ಅದರ್ ಎಲೆಕ್ಷನ್. ನೋಡಿ, ಅವ್ರಿಗೇನು ನಿಮ್ಮ ಟೀಕೆಯಿಂದ ನನ್ನ ಪ್ರಶ್ನೆಯಿಂದ ಅವ್ರಿಗೇನು ಎಲೆಕ್ಷನ್ ಅಲ್ಲಿ ತೊಂದರೆ ಆಗ್ತಾ ಇಲ್ಲ. ನಾನು ರಮೇಶ್ ಬಾಬು ಅವರಿಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ನಾನು ಅವ್ರು ಹೇಳಿದ್ರು ರಚನಾತ್ಮಕವಾಗಿ ವಿರೋಧ ಪಕ್ಷ ಕೆಲಸ ಮಾಡ್ಬೇಕಂತೇಳಿ. ನಾನು ಇಷ್ಟೇ ಕೇಳ್ತಾ ಇದ್ದೇನೆ, ನೀವೇನು ಹೇಳಿದ್ರಿ ಅದನ್ನ ಮಾಡ್ರಿ, ಅದನ್ನ ಬಿಟ್ಟು ಇನ್ನೇನು ಎಡಿಷನಲ್ ಕೇಳ್ತಾ ಇಲ್ಲ ನಾವು. ನೀವು ಭಾರತೀಯ ಜನತಾ ಪಾರ್ಟಿ 1 ಕೋಟಿ ಸದಸ್ಯರಿಗೆ ಕೊಡ್ತಿರೋ ಬಿಡ್ತಾರೆ ನಾನು ಕೇಳಿಲ್ಲ, ನಾನು ಹೇಳಕ್ ಹೊಂಟಿಲ್ಲ. ಇವತ್ತು ಹೊಸ ವರ್ಷನ್ ತೆಗೆದಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ತೊಗೊಂತಿರೋ ಬಿಡ್ತಾರ ಅಂತೇಳಿ. ಹಂಗಂದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇವತ್ತು ಎಲ್ಲ ರೈತರಿಗೆ ನಾವು 6,000 ರೂಪಾಯಿ ಹಾಕ್ತಾ ಇದ್ದೇವೆ. ಅದನ್ನ ಕಾಂಗ್ರೆಸ್ನವ್ರು ತಗೊಳಲ್ವಾ? ನಾವೇನು ಕೇಳಿದ್ವಾ? ಕಾಂಗ್ರೆಸ್ ಅವರಿದ್ರೆ ಕೊಡ್ತೇವೆ, BJP ಅವರಿದ್ರೆ ಕೊಡಲ್ಲ, ದಳದವರಿದ್ರೆ ಕೊಡ್ತೇವೆ ಅಂತ ಕೇಳಿಲ್ಲ. ಇರ್ರಿಸ್ಪೆಕ್ಟಿವ್ ಆಫ್ ಎವ್ರಿಬಡಿ ಅದನ್ನ ಕೊಡ್ತಾ ಇದ್ದೇವೆ. ಇವತ್ತೆಲ್ಲ ಅಕೌಂಟ್ಗೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಇದೇನು ವಿಷಯ ಬಂತು? ಹೊಸ ವಿಷಯವನ್ನು ಇವತ್ತು ರಮೇಶ್ ಬಾಬು ಅವರು ಎತ್ತುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ನಾವು ಸ್ಪಷ್ಟತೆ ಇದೆ, ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿತ್ತು, ಏನು ವಿಷಯವನ್ನು ಅವರು ಜನರ ಮುಂದಿಟ್ಟಿದ್ರು, ಯಾವ್ಯಾವ 5 ಗ್ಯಾರಂಟಿಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು, ಆ ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಕೊಡ್ರಿ ಅನ್ನುವಂಥದ್ದು. ಮಹೇಶ್ ತೆಂಗಿನಕಾಯಿ ಅವರ ಮಾತನ್ನು ಕೇಳಿದ್ರೆ ಮುಂಬರಲಿರುವ ಅಧಿವೇಶನದಲ್ಲಿ ವಿರೋಧ ಪಕ್ಷವಾಗಿ ಬಿಜೆಪಿ ಈ ವಿಷಯವನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಒಂದು ದಾಳಿ ನಡೆಸೋದಂತೂ ಗ್ಯಾರಂಟಿ. ಸರ್ಕಾರ ಯಾವ ರೀತಿ ತನ್ನನ್ನೇ ತಾನು ರಕ್ಷಿಸ್ಕೊಳ್ಳುತ್ತೆ ನಾವು ಕಾದ್ ನೋಡೋಣ. ಚರಣ್ ಗೌಡ್ರೆ ಅವತ್ತು ಹೇಳಿದ್ರು ನೀವು ಮನೆಯಲ್ಲಿ ಯಜಮಾನಿ ಆದ್ರೆ ಸಾಕು ಅಂತ. ಈಗ ಹೇಳ್ತಿದ್ದಾರೆ ಯಜಮಾನಿ ನೀವು ಟ್ಯಾಕ್ಸ್ ಕಟ್ಟಬಾರ್ದು. ಯಜಮಾನಿ ನೀವು ಟ್ಯಾಕ್ಸ್ ಕಟ್ಟಿದ್ರು ನೀವು ಕಟ್ಟದೇ ಇದ್ರು ಪರವಾಗಿಲ್ಲ, ನಿಮ್ಮ ಯಜಮಾನ ಇದಾರಲ್ಲ ಅವರು ಕಟ್ಟಬಾರ್ದು. ಇವತ್ತು ಹೇಳಿದ್ರು ನಿಮ್ಮ ಮಗನೂ ಕಟ್ಟಬಾರ್ದು ಅಥವಾ ಮಗಳು ಕಟ್ಟಬಾರ್ದು, ಅವಾಗ ಕೊಡ್ತೀವಿ ಅಂತ. ಸರ್, ಈ ಟ್ಯಾಕ್ಸ್ ಲಕ್ಷ್ಮಿ ಅಂತ ನಾವು ಕರಿಬೋದು ಇದನ್ನ. ಟ್ಯಾಕ್ಸ್ ಲಕ್ಷ್ಮಿ ಸ್ಕೀಮ್ ಇದೆಯಲ್ಲ ಸರ್, ಇಲ್ಲಿ ಅವತ್ತಿನ ದಿನ ತಾಯಿ ಒಬ್ಳು ಏನ್ ಅನ್ಕೊಂಡ್ಲು, ನನ್ನ ಮಗ ವಿಪ್ರೋನಲ್ಲಿ ಕೆಲಸ ಮಾಡಲಿ, ಇನ್ನೊಂದು ಇನ್ಫೋಸಿಸ್ ಅಲ್ಲಿ ಮಾಡಲಿ, ಅಥವಾ ಇನ್ನೊಂದು ಯಾವುದೋ ದೊಡ್ಡ ಸಂಸ್ಥೆನಲ್ಲಿ ಮಾಡಲಿ, ಪ್ರಶ್ನೆ ಬೇರೆ. ನಾನು ಯಜಮಾನಿ ಇದ್ದೀನಿ, ನನಗೆ 2,000 ರೂಪಾಯಿ ಸಿಗುತ್ತೆ ಅಂತ. ಆದರೆ ಇವತ್ತು ಆ ತಾಯಿ ಓಟ್ ಇವ್ರಿಗೆ ಬೇಡವಾಯ್ತಾ ಅಂತ ನೋಡಿ ಸರ್. ಈಗ ಈ ಫೆಬ್ರವರಿಯಿಂದ ಮೇವರೆಗೂ ಕಾಂಗ್ರೆಸ್ನವ್ರಿಗೆ ಸ್ಪಷ್ಟವಾಗಿ ಮಾತಾಡೋಕೆ ಬರ್ತಾ ಇರಲಿಲ್ಲ. ಈ ಮೇ 13 ಆದಮೇಲೆ ಇತ್ತೀಚೆಗೆ ಭಾರಿ ಸ್ಪಷ್ಟವಾಗಿ ಮಾತಾಡೋದು ಕಲ್ತ್ಬಿಟ್ರು. ಅಂದ್ರೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ, ಈಗ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಯಾಕೋ ಪದಗಳ ಉಚ್ಚಾರಣೆ, ಪದಗಳನ್ನ ನುಂಗೋದು, ಚೈನಾ ಬಜಾರ್ ಟ್ಯಾಕ್ಸು ಇದೆಲ್ಲ ಇತ್ತು. ಪಾಪ ನಾನು ಚೈನಾ ಬಜಾರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಇಸ್ ಅ ಚೀಪ್ ಗಿಮಿಕ್ ಅಂತ ಹೇಳಿರೋದು ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು.
ಇದೆಲ್ಲ ಚೀಪ್ ಗಿಮಿಕ್ರಿ ತಮಿಳ್ನಾಡಲ್ಲೆಲ್ಲ ಮಾಡ್ತಾ ಇದ್ರು. ಇದೇನು ಸಿದ್ದರಾಮಯ್ಯ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾವ ವಿಡಿಯೋ ಅಲ್ಲ ನಾವು ನೋಡಿದ್ದೀವಿ ಬಿಡಿ. ನಾವು ಇದೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇದೆಲ್ಲ ಕಚಡ ಯಾವನ್ ಎಲ್ಲರಿಗೂ ಕೊಡೋಕ್ಕಾಗ್ತದೇನ್ರಿ ಇದು ಅಂತ ಹೇಳಿರೋದು. ಅಂದರೆ ಈ ಚೈನಾ ಬಜಾರಲ್ಲಿ ಟ್ರೈನಿಂಗ್ ತಗೊಂಡು ಮಾತಾಡಿದ್ದು 3 ತಿಂಗಳು. ಈಗ ಸ್ಪಷ್ಟವಾಗಿ ರಾಜಕಾರಣದ ಆರ್ಥಿಕತೆ, ಆಮೇಲೆ ಸಾಮಾಜಿಕ ಪ್ರಜ್ಞೆ, ಮತ್ತು ಯಾರು ಸಬಲೀಕರಣ, ಆಮೇಲೆ ಕಟ್ಟ ಕಡೆಯ ಜನಾಂಗ ಯಾವ್ದಿದೆ, ಹಸಿದವ್ರಿಗೆ ಏನು ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಭಾರಿ ಸ್ಪಷ್ಟವಾಗಿ ಚುನಾವಣೆ ಮುಂಚೆ ಗೊತ್ತಿರಲ್ಲ, ಇವಾಗ ಮಾತಾಡ್ತಾ ಇದ್ದಾರೆ. ಅದು ಧನ್ಯವಾದಗಳು. ಇವಾಗನ ಮಾತಾಡಿದ್ದೀರಾ. ನೀವು ಇವತ್ತು ಏನು ಹೇಳ್ತಾ ಇದ್ದೀರಾ ಅದನ್ನ ಮಾಡಿಬಿಡಿ. 43%ಗೆ ಕೊಡಿ. 1,68,00,000 ವೋಟ್ ಅವ್ರಿಗೆ ಬಿದ್ದಿದೆ, 1,36,00,000 ಇವ್ರಿಗೆ ಬಿದ್ದಿದೆ, 58 ಲಕ್ಷ ನಮಗೆ ಬಿದ್ದಿದೆ. ಈ 1,36,00,000 ಮತ್ತು 58 ಲಕ್ಷದ್ದು ನಮ್ದು ಏನೇನು ಮೆಂಬರ್ಶಿಪ್ಗಳಿದೆ ನಿಮಗೆ ಕೊಟ್ಬಿಡ್ತೀವಿ. ಯು ಡಿಕ್ಲೇರ್ ವೋಟರ್ಸ್ ಕೇಳಿ, ನಿಮ್ಮ BJP ಮೆಂಬರ್ಶಿಪ್ ಮತ್ತು JDS ಮೆಂಬರ್ಶಿಪ್ ಕೊಡಿ, ನಮಗೆ ನಾಳೆಯಿಂದ ಮಾಡ್ತೀವಿ ಅಂತ. ವಿ ವಿಲ್ ಗಿವ್ ಇಟ್, ನಿಮಗೆ ಕೊಟ್ಬಿಡ್ತೀವಿ, ನೀವು ಕೊಡಬೇಡಿ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ನೀವು JDSನವರು ಅಥವಾ ಇಲ್ಲ JDSನಲ್ಲ BJP ಅವರು ನಿಮ್ಮದೇನೋ ಇದು ಏನೋ ಪೇಜ್ ಪ್ರಮುಖ ಅವರು ಇದೆ, ನಿಮ್ದು ಕೊಟ್ಬಿಡಿಯಪ್ಪ, ನೀವು 1 ಕೋಟಿ ಬೇಡ ಅಂತ. ಅದೇ ಥರ ರೈತ ಸಮ್ಮಾನ್ ಯೋಜನೆ ಮೋದಿಯವ್ರ ಸರ್ಕಾರದ ಬರೋದು, ಕಿಸಾನ್ ಸಮ್ಮಾನ್ ಯೋಜನೆ ಅದು ಕೊಟ್ಬಿಡಿ, ನೀವು ನಮ್ಮ ರೈತರುಗಳು ನೀವು ತಗೊಂಬೇಡಿ. ಆಮೇಲೆ ಗರೀಬ್ ಕಲ್ಯಾಣ ಯೋಜನೆ. ರೈತ ಅಲ್ವಾ ಸರ್, ನಮ್ಮ ರೈತ ನಿಮ್ಮ ರೈತ ಅಂತ ಹೇಳಿ ನೋಡಿ ಸರ್, ಮಹಿಳೆಯರು ಅಂದ್ರೆ ನಮ್ಮ ಮಹಿಳೆಯರು ಅವ್ರ ಮಹಿಳೆಯರು ಅಂತ ಹಂಗಾಗುತ್ತೆ. ಮತ್ತೆ ಅದೇಂಗ್ ಸರ್, ಮಹಿಳೆಯರು ಬೇರೆ ರೈತರು ಅಲ್ಲ, ಹಂಗಾಗ್ಬಾರ್ದು ಅಂತ ಅಲ್ವಾ ಕೇಳ್ತಾ ಇರೋದು. ಅಲ್ಲಲ್ಲ ಸರ್, ಈಗ ನೀವು ತಗೊಂಬೇಡಿ ಅಂದಮೇಲೆ ಆಬ್ವಿಯಸ್ಲಿ ದರ್ ಇಸ್ ಟಾಕ್ಸ್. ಕೇಂದ್ರ ಸರ್ಕಾರದ ಯೋಜನೆಗಳು, ಇದು BJP ನೇತೃತ್ವದ ಸರ್ಕಾರ ಆಗಿರೋದ್ರಿಂದ ನಿಮ್ಗೆ ಎಲ್ಲೋ ಒಂದು ಕಡೆ BJPಯವರ ಒಂದು ಯೋಜನೆಗಳನ್ನ ನೀವು ತಗೊಳಕ್ಕೆ ನಿಮಗೆ ಮುಜುಗರ ಆದರೆ, ನೀವು ಗರೀಬ್ ಕಲ್ಯಾಣ ಯೋಜನೆ 5 kg ಅಕ್ಕಿ ಕೊಡ್ತಾ ಇರೋದು ನಿಲ್ಲಿಸ್ಬಿಡಿ. ಆಮೇಲೆ ನಿಮ್ಮ ಕಿಸಾನ್ ಸಮ್ಮಾನ್ ಯೋಜನೆದು ನಿಲ್ಲಿಸ್ಬಿಡಿ. ಈ ಥರದ್ದು ಏನೇನು ಕೇಂದ್ರ ಸರ್ಕಾರದಿಂದ ಆ ಕಾಲಕ್ಕೆ ಸರ್ಕಾರಗಳು ಬದಲಾವಣೆ ಆದಾಗ ಅವರ ಕಾರ್ಯಕರ್ತರುಗಳಿಗೆ, ಅವ್ರ ವೋಟರ್ಸ್ಗೆ, ಮತ್ತು ಅವ್ರದ್ದು ಏನೇನಿದೆಯೋ ಅವ್ರಿಗೆ ಮಾತ್ರ ಕೊಡೋಂಥದ್ದು ಮಾಡೋಣ. ನಾನು ಇವತ್ತು ಯಾಕೆ ಅಂದರೆ ಇವ್ರ ಮಂತ್ರಿಗಳೇ ಒಪ್ಕೊತಾ ಇದ್ದಾರೆ, ಇಟ್ಸ್ ಅ ಚೀಪ್ ಗಿಮಿಕ್ ಡನ್ ಬೈ ಎ ಕಾಂಗ್ರೆಸ್. ಯಾರೋ ವೋಟ್ ಬೇಕ್ರಿ, ನಾವೆಲ್ಲ ಅಧಿಕಾರ ಪಡಿಬೇಕಾಯ್ತು, ಅಧಿಕಾರಕ್ಕೋಸ್ಕರ ಇದೆಲ್ಲ ಮಾಡಿದ್ವಿ, ಇದೆಲ್ಲ ಕೊಡೋಕ್ಕಾಗ್ತದೇನ್ರಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿಲ್ಲ, ಸಿಟಿ ರವಿ ಹೇಳಿಲ್ಲ, ಆರ್ ಅಶೋಕ್ ಹೇಳಿಲ್ಲ. ದ ವೇ ದ ಎಕ್ಸ್ಪರ್ಸ್ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ತಾವು ಕೊಟ್ಟ ಏನು ವಚನ ಇದೆ ಆ ವಚನದ ಪ್ರಕಾರ ನಡೀರಿ ಅಂತ ಹೇಳೋದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ. ಕುಮಾರಸ್ವಾಮಿ ಅವರು ಸಿಂಗಾಪುರದಲ್ಲಿ ಕೂತ್ಕೊಂಡು ಕರೆದ್ರು, ಅರೆ ಎಲ್ಲ ರಾಜಕಾರಣಿಗಳನ್ನು ಬಿಳಿ ಬಟ್ಟೆ ಹಾಕೊಂಡು ಬಂದಿರೋದು ಅಧಿಕಾರ ಮಾಡಬೇಕು ಅಂತಾನೆ. ನಮ್ಮ ಎಕ್ಸ್ಪೆಕ್ಟೇಷನ್ನು ನಾವು ಹೋದಾಗ ನಮಗೆ ರಾಜ್ಯದಲ್ಲಿ ಜನಗಳ ನಮಗೆ ತೋರಿಸಿದ ಪ್ರೀತಿನಲ್ಲಿ ನಮಗೂ ಗೊತ್ತಿತ್ತು ನಾವು ಬರ್ತೀವಿ, ನಮ್ಗೆ ಅಧಿಕಾರ ಸಿಗುತ್ತೆ ಅಂತ. ಅದೇ ಥರ BJPಯವ್ರಿಗೂ ಅಧಿಕಾರ ಸಿಗುತ್ತೆ ಅಂತ, ಅದೇ ಥರ ನಿಮಗೂ ಅಧಿಕಾರ ಸಿಗ್ತದೆ ಅಂತ. ಸಿಕ್ಕಿಲ್ಲಪ್ಪ, ನಿಮಗೆ ಸಿಕ್ಕಿದೆ. ಈಗ ನಾವು ಸಿಂಗಾಪುರದಲ್ಲಿ ಮಾತಾಡಿದ್ದಾಗ್ಬೋದು, ಆರ್ ಅಶೋಕ್ ಅವ್ರ ಅದು ಅವು ಬೇಕಾಗಲ್ಲ. ಸಿ ಯು ಕ್ಲಿಯರ್ ಮ್ಯಾಂಡೇಟ್, ಒಂದು ಎಲೆಕ್ಷನ್ ಅಲ್ಲ, ಕ್ಲಿಯರ್ ಮ್ಯಾಂಡೇಟ್. ರಾಹುಲ್ ಗಾಂಧಿ ಅವ್ರ ಕೈಲಿ ಹೇಳಿಸಿದ್ದೀರಾ, ಭವಿಷ್ಯದ ಪ್ರಧಾನಿ ರಾಹುಲ್ ಗಾಂಧಿ ಅವ್ರ ಕೈಲಿ ಹೇಳಿಸಿದ್ದೀರಾ. ಅವರೇ ಬಂದು ಈಗ ಹೇಳಬೇಕು ಟ್ಯಾಕ್ಸ್ ಪೇಯರ್ಗೆ ಮಾತ್ರ ಕೊಡ್ತೀನಿ ಅಂತ, ಅವ್ರು ಇಟ್ಕೊಂಡಿದ್ದಾರೆ, ಎಲ್ರಿಗೂ ಕೊಡ್ತೀವಿ ಅಂತ. ಪ್ರಿಯಾಂಕಾ ಗಾಂಧಿ ಅವ್ರ ಕೈಲಿ ಹೇಳಿಸಿದ್ದೀರಾ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲಿ ಹೇಳಿಸಿದ್ದೀರಾ. ಅಂದರೆ ನಿಮ್ಮ AICC ಇಂದ ಬಂದು ಆಲ್ ಇಂಡಿಯಾ ಲೆವೆಲಲ್ಲಿ ನಿಮ್ಮ ಹೈಕಮಾಂಡ್ ಕೈಲಿ ಎಲ್ಲರ ಕೈಲೂ ಒಂದು ವಚನ ಕೊಟ್ಟಿದ್ದೀರಾ ಈ ರಾಜ್ಯದ ಜನಗಳಿಗೆ. ಆ ವಚನ ಉಳಿಸ್ಕೊಳ್ಳೋದು ಬಿಡೋದು, BJPಯವರ ಮೆಂಬರ್ಶಿಪ್ ಇರೋರನ್ನ ಕೊಡೋದು, JDS ಮೆಂಬರ್ಶಿಪ್ ಕೊಡೋದು, ಕುಮಾರಣ್ಣನ ಫಾಲೋವರಿಗೆ ಕೊಡೋದು ಅಥವಾ ಮೋದಿ ಅವ್ರ ಫಾಲೋವರಿಗೆ ಕೊಡೋದು ನಿಮಗೆ ಬಿಟ್ಟಿದ್ದು. ಯು ಹ್ಯಾವ್ ಆಲ್ ದಿ ಚಾಯ್ಸ್. ಇವಾಗ ನಿಮ್ಗೆ 100% ನಿಮ್ಮ ಕೈಯಲ್ಲಿದೆ. ನೀವು ಏನ್ ಬೇಕಾದ್ರೂ ಕೊಡೋದು. 43% ಯು ಕ್ಯಾನ್ ರಿಸ್ಟ್ರಿಕ್ಟ್. ನಮ್ದು ಅವ್ರದ್ದು ಮೆಂಬರ್ಶಿಪ್ ಮೈನಸ್ ಮಾಡಿದ್ರೆ ನಿಮ್ಗೆ 43% ಬರುತ್ತೆ. ಅದರಲ್ಲಿ ಏನಿದೆ, ನೋ ಟ್ಯಾಕ್ಸ್, ನೋ ಇನ್ಕಮ್ ಟ್ಯಾಕ್ಸ್, ನೋ GST, ಏನು ಬೇಡ, ಈಸಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಯು ಕ್ಯಾನ್ 43% ಕೊಟ್ಟು ಇನ್ನೂ ಬೇಕಾದ್ರೆ 5 ಎಲೆಕ್ಷನ್ ಗೆಲ್ಲಿಬಹುದು. ನಾವು ಪ್ರಶ್ನೆಗಳು ಕೇಳ್ತಾ ಇರ್ಬೋದು. ಸಮಾಜದ ದೃಷ್ಟಿ ಅಥವಾ ಸಮಾಜ ಕೇಂದ್ರಿತವಾದಂತ ಅನುಷ್ಠಾನ ಆಗೋದೇ ಆದ್ರೆ ಅದು ಪ್ರಶ್ನೆ ಬೇರೆ, ಅದು ಪ್ರಶ್ನೆ ಬೇರೆ. 43% ವಿಶ್ವಾಸಾರ್ಹತೆ ಕೇಂದ್ರಿತವಾಗಿ ಆಗೋದಾದ್ರೆ ಅದು ಪ್ರಶ್ನೆ ಬೇರೆ, ಕ್ರೆಡಿಬಿಲಿಟಿ ಉಳಿಸ್ಕೋಬೇಕು. ಆದ್ರೆ ಇಲ್ಲಿ
ಎಲೆಕ್ಷನ್ ಮತ್ತೆ ರಾಜಕೀಯ ಕೇಂದ್ರಿತವಾಗಿ ಆದಲ್ಲಿ ಅಲ್ಲ ಸರ್, ದ ಕಾಂಗ್ರೆಸ್ ಕ್ಯಾನ್ ಸ್ಟಿಲ್ ವಿನ್ ಎಲೆಕ್ಷನ್. ಅಲ್ಲ, ನಾನು ಹೇಳೋದು ಇದು ಎಲೆಕ್ಷನ್ ಇದು ಗೆಲ್ಲಿಯೋ ಮಾನದಂಡ ಆದ್ರೆ ಕಂಟಿನ್ಯೂ ಮಾಡಿ. ನಾನು ಹೇಳ ಬಿಜೆಪಿ ನಿಮ್ಮ ಮನಸ್ಥಿತಿಗಳು ಬಿಜೆಪಿ ಅವ್ರಿಗೆ JDS ಅವ್ರಿಗೆ ಕೊಡಬಾರ್ದು ಅಂದ್ರೆ ಇದನ್ನ ಸರ್ಕಾರ ಅಂತ ಕರೆಯಕ್ಕಾಗತ್ತಾ? ಸರ್ಕಾರದ ಯೋಜನೆಗಳು ಅಂತ ಕರೆಯಕ್ಕಾಗತ್ತಾ? ಅದನ್ನ ನಾವ್ ಹೇಳ್ಬೇಕಲ್ಲ. ನೀವು ಬಿಜೆಪಿ ಅವ್ರು ನಾನು ತಗೊಳಲ್ಲ ಅಂದ್ರೆ ಬಿಡೋದಿಲ್ಲ. ಇದು ಸರ್ಕಾರಪ್ಪ, ಜನರ ತೆರಿಗೆಯಿಂದ ಮಾಡಿರೋಂಥ ಸರ್ಕಾರ. ಇದಕ್ಕೆ ಯಾಕೆ ನಮ್ ಲೇಬಲ್ ಆಗ್ತೀರಾ? 5 ವರ್ಷ ನಾವು ಮುಖ್ಯಮಂತ್ರಿ ಆಗಿರೋದು, 6 ಕೋಟಿ ಜನಕ್ಕೂ ಮುಖ್ಯಮಂತ್ರಿ. ಪ್ರತಿಯೊಬ್ಬರು ನಾನು ಮಾತಾಡಿದೀನಿ ತಗೊಳ್ಳಿ ಅಂತ ಹೇಳೋಂಥ ಹೃದಯ ವೈಶಾಲತೆ ನಿಮ್ಮಲ್ಲಿರ್ಬೇಕು. ನೀವು ಕಟ್ ಮಾಡಿ ಸರ್. ನೀವು ಏನ್ ಕಟ್ ಮಾಡಿದ್ರು ಇವಾಗ ಮಾತಾಡ 5 ವರ್ಷ ನಾವು ಏನು ಮಾತಾಡಕ್ಕಾಗಲ್ಲ, ಬಂದ್ಬಿಡ್ತಲ್ಲ ಅಷ್ಟೇ. ಕುಮಾರಸ್ವಾಮಿ ಅವರು ಸ್ವಲ್ಪ ಕಿರ್ಚ್ಬೋದು, ಆರ್ ಅಶೋಕ್ ಕಿರ್ಚ್ಬೋದು, CT ರವಿ ಕಿರ್ಚ್ಬೋದು, ಇಲ್ಲಿ ಯಾರೋ ಪ್ಯಾನಲ್ಗೆ ಬರೋ ಡಿಸ್ಕಷನ್ ಅಲ್ಲಿ ಒಂದ್ ಸ್ವಲ್ಪ ಕಿರ್ಚ್ಬೋದು. ಕಿರ್ಚಿದ ತಕ್ಷಣ ಏನು ಮಾಡಕ್ಕಾಗಲ್ಲ. ನಾವು 5 ವರ್ಷ ನೀವೇನ್ ಬೇಕಾದ್ರೂ ಕೊಡಿ. ನೀವು ಅಕ್ಕಿ ಕೊಡ್ತೀರಾ, ಅಕ್ಕಿ ಕೊಡಿ. ಇಲ್ಲ 5 kg ರಾಗಿ ಕೊಡ್ತೀರಾ, ಇನ್ನು 5 kg ಅಕ್ಕಿ ಕೊಡ್ತೀರಾ, ನಿಮ್ಗೆ ಚಾಯ್ಸ್ ಇರೋದು. ನೀವೇನ್ ಕೊಟ್ರು ನಾವು ಇಸ್ಕೊಂತೀವಿ. ಚರಣ್ ಗೌಡ್ರು ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ, ಮತದಾರರೇ ನೋಡಿ ನೀವ್ ಏನ್ ಮಾಡ್ಬಿಟ್ರಿ ಎಲ್ಲ ರೀತಿನಲ್ಲಿ ನೀವ್ ಹೇಳ್ತೀರಾ. ಮತದಾರರೇ ಅಂತಲ್ಲ, ನಾನು ಹೇಳಿದ್ದೇನಂದ್ರೆ ಇದೇ ಕುಮಾರಸ್ವಾಮಿ ಅವರು, ಇದೇ ಆರ್ ಅಶೋಕ್ ಅವರು, ಇದೇ ಬೊಮ್ಮಾಯಿ ಅವರ ಈ ವಚನಗಳನ್ನ ಕೊಟ್ಟಿದ್ರೆ ದ ವೇ ಮಿಸ್ಟರ್ ಸಿದ್ದರಾಮಯ್ಯ ಇಷ್ಟು ಎಕ್ಸ್ಪ್ರೆಸ್ ಕೊಡಬೇಕು, ಯು ಹ್ಯಾವ್ ಕಮಿಟೆಡ್. ಮೋದಿ ಅವರು ಕೇಳಲಿಲ್ವಾ ನೀವು ಬುಲೆಟ್ ಟ್ರೈನ್ ಎಲ್ಲಿ, ನಿಮ್ಮ ಸ್ಮಾರ್ಟ್ ಸಿಟಿ ಎಲ್ಲಿ, 15 ಲಕ್ಷ ಎಲ್ಲಿ ಅಂತ 10 ವರ್ಷ ಕೇಳಿಲ್ವಾ? ಇಟ್ ಇಸ್ ಅ ರಿಪೋಕೇಶನ್. ಇವತ್ತು ವಾಪಸ್ ಅಂದ್ರೆ ಯು ಆರ್ ಸಿಟಿಂಗ್ ಇನ್ ಆಪೋಸಿಟ್ ಚೇರ್. ಈಗ ಆ ಚೇರ್ ಅಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಮುಂಚೆ ಬಾಬು ಸರ್ ಫಸ್ಟ್ ನಾನು ಕೇಳಲ್ಲ, ಯಾಕಂದ್ರೆ ನಂಗೆ ಗೊತ್ತಿದೆ ಬಾಬು ಸರ್ ಅಷ್ಟೇ. ಸರ್ ನೀವು ಫಸ್ಟ್ ಅವ್ರು ಏನ್ ಹೇಳಿದ್ರು ಅದಕ್ಕೆ ಹೇಳ್ಬಿಡಿ, ಆಮೇಲೆ ನನ್ನ ಪ್ರಶ್ನೆ ಕೇಳಿ. JDSನವ್ರ ಕತೆ ಹೆಂಗಾಗಿದೆ ಅಂದ್ರೆ ಕುಂಟು ಲೆಕ್ಕಕ್ಕಿಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟವ್ರು ಅವರು. ಪಾಪ ಅವರು ಈಗ ಏನು ನಾವು ಎಲೆಕ್ಷನ್ ಮುಂಚೆ ಹೇಳ್ತಾ ಇದ್ವು B ಟೀಮ್ ಅಂತೇಳಿ, ಇವತ್ತು ಅದನ್ನ ಮತ್ತಷ್ಟು ಜಗತ್ ಜಾಹೀರಾತು ಮಾಡ್ತಾ ಇದ್ದಾರೆ. ಇರ್ಲಿ ಸರ್, ಅದು ಜನಕ್ಕೆ ಗೊತ್ತಿದೆ. ಈಗ ಒಂದೇ ಟೀಮ್ ಆಗ್ಬಿಟ್ಟವ್ರು. ಈಗ ಮೊನ್ನೆ ಹೋಗಿ ಅಮಿತ್ ಶಾ ಭೇಟಿ ಮಾಡ್ಕೊಂಡ್ಬಂದ್ರು ಕುಮಾರಸ್ವಾಮಿ, ಈಗ ಒಂದೇ ಟೀಮ್ ಆಗ್ಬಿಟ್ಟವ್ರೆ. ಆಗ ಅದಕ್ಕೆ ದೇವೇಗೌಡರು ಹೇಳ್ಬಿಟ್ರು, BJP ಜೊತೆ ಆಗ್ಬಾರ್ದಲ್ಲ. ಯಾರು ಹೇಳಿದ್ದು? ಇಡೀ ದೇಶದಲ್ಲಿ ಎಲ್ಲ ಪಕ್ಷನೂ BJP ಜೊತೆ ಹೋಗ್ಬಿಟ್ಟಿದಾವೆ ಅಂತೇಳಿ ದೇವೇಗೌಡರ ಸರ್ಟಿಫಿಕೇಟ್ ಕೊಟ್ಬಿಟ್ರು. ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಥರ ಘೋಷಣೆಗಳು ಕೊಟ್ಟು ಜನಕ್ಕೆ ಮರಳು ಮಾಡೋದ್ರಲ್ಲಿ ಈ ರಾಜ್ಯದಲ್ಲಿ ಯಾರು ಫಸ್ಟ್ ಪ್ಲೇಸಲ್ಲಿ ಇಲ್ಲದಾದ್ರೆ ಕುಮಾರಸ್ವಾಮಿರವರು. 2018ರ ಪ್ರಣಾಳಿಕೆಯಲ್ಲಿ 2,000 ರೂಪಾಯಿ ನಾವೇನು ಇವತ್ತು ಗೃಹಲಕ್ಷ್ಮಿ ಹಿಡಿದೀವಿ ಅದು ಆವಾಗಲೇ ಘೋಷಣೆ ಮಾಡಿದ್ರು. ಅದಿಂದಿನ ಒಂದು ಪ್ರಣಾಳಿಕೆಯಲ್ಲಿ ಏನು ಸ್ಟೈಫಂಡ್ ಯುವಕರಿಗೆ ಗ್ರಾಜುಯೇಟ್ಸ್ ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು. ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕೇಳಿದ್ರೆ ಸಮ್ಮಿಶ್ರ ಸರ್ಕಾರ ಬಂತು, ಮಾಡೋಕ್ಕಾಗಲಿಲ್ಲ. ಮಾಡಿದೀವಿ. ಒಂದು ನಿಮಿಷ ಬಹುಮತ ಬಂದ್ರೆ ಅವತ್ತು ಅದಕ್ಕೆ ಪೂರ್ಣ ಬಹುಮತ ಕಂಡೀಷನ್ ಹಾಕಿದ್ರು. ಈಗ ಮೊನ್ನೆ ಹೇಳಿರಲ್ಲ, ನನ್ಗೆ ಅಧಿಕಾರ ಸಿಗದಿದ್ರೆ ಪಾರ್ಟಿ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಕಂಡೀಷನ್ ಹಾಕಿದ್ರು. ಅದಕ್ಕೆ ಕಂಡೀಷನ್ ಹಾಕಿದ್ರು. ಹಾಗಾಗಿ ಈ ರಾಜ್ಯದ ರಾಜಕಾರಣದಲ್ಲಿ ಅವಕಾಶವಾದದ ರಾಜಕಾರಣ ಯಾರಿಗಾದ್ರೂ ಚೆನ್ನಾಗಿ ಸಿದ್ಧ ಆಗಿದ್ರೆ ಅದು ಕುಮಾರಸ್ವಾಮಿರವರಿಗೆ. ಯಾವ್ಯಾವ ಸಂದರ್ಭಕ್ಕೆ ಹೆಂಗೆ ಬೇಕಾದ್ರೂ ಹೇಳ್ಕೊತಾರೆ. ನಾನು ಹೇಳಿದ್ದು, ನಾನು ಅವ್ರಿಗೆ ವಿನಂತಿ ಮಾಡಿದೆ, ನೀವು ಭಾರತೀಯ ಜನತಾ ಪಕ್ಷದವರು ನೀವು ಕ್ಲೈಮ್ ಮಾಡ್ತಿರಲ್ಲ ಹೇಳಿ ಅಂತೇಳಿ. ನಾವು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಫಲಾನುಭವಿಗಳು ಯಾರು ಅರ್ಹರಿದ್ದಾರೆ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ನಾನು BJP ಅವ್ರಿಗೆ ವಿನಂತಿ ಮಾಡಿದೆ, ನೀವು ಕಾಂಗ್ರೆಸ್ ಮುಕ್ತ ಅಂತ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನೀವು ಕ್ಲೈಮ್ ಮಾಡ್ತಿಲ್ವ ಹೇಳಿ, ಕ್ಲಾರಿಫೈ ಮಾಡಿ ಅಂತ ಅವ್ನು ಕೇಳ್ತಾ ಇದ್ದೀನಿ. ಬಿಟ್ರೆ ಕೊಡಲ್ಲ ಅಂತ ನಮ್ಮ ಪಾರ್ಟಿನೂ ಹೇಳಿಲ್ಲ, ನಾನು ಹೇಳಲ್ಲ, ಅದ್ರ ಅವಶ್ಯಕತೆನೂ ನಮಗಿಲ್ಲ. ಮತ್ತೆ ನನ್ನ BJP ಸ್ನೇಹಿತರು ಹೇಳ್ತಾ ಇದ್ರು, ಇವ್ರು ಇಂತಿಂಥ ಕಂಡೀಷನ್ ಹಾಕಿದ್ದಾರೆ. ಆಯ್ತು ಸಮಯ ನಾವು ಕಂಡೀಷನ್ ಹಾಕಿದ್ವಿ. ನಿಮ್ಮದು ಡಬಲ್ ಇಂಜಿನ್ ಸರ್ಕಾರ ಇಷ್ಟು ದಿವಸ ಕ್ಲೈಮ್ ಮಾಡ್ತಿದ್ರಿ, ಈಗ ರಾಜ್ಯ ಸರ್ಕಾರ ಇಲ್ಲ, ಕೇಂದ್ರದ ನಿಮ್ಮದೇ ತಾನೇ ಸರ್ಕಾರ. ಆದಾಯದ ಮಿತಿ SC 25 ಲಕ್ಷಕ್ಕೆ ಮಾಡಿ ಎಲ್ಲರೂ ಎಲಿಜಿಬಲ್ ಆಗಿಬಿಡ್ತಾರಲ್ಲ, ಸರ್ಕಾರ ನಿಮ್ಮದೇ ಅಲ್ವಾ. ಆದಾಯ ಮಿತಿ, ಆದಾಯ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಎಲಿಜಿಬಲ್ ಅಲ್ಲ ಅಂತ ಮಾಡಿದೀವಿ. ಕೇಂದ್ರ ಸರ್ಕಾರದವ್ರು ಇವತ್ತು 25 ಲಕ್ಷ ತೆಗೆದುಬಿಟ್ಟು 25 ಲಕ್ಷ ಮಾಡಲಿ, ಒಂದು ಪಾಯಿಂಟು. ಎರಡನೇದು, ಏನು ನೀವು ಕಾಂಗ್ರೆಸ್ನವ್ರನ್ನ ಮಾಡೋದು, ನಾಳೆಯಿಂದ ನಾವು ಕೇಂದ್ರ ಸರ್ಕಾರದವರು BJP ಅವರು ಇಡೀ ದೇಶದಲ್ಲಿ ಟ್ರೈನ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರವಾಸ ಕೊಡಿ, ಬೇಡ ಅಂತ ಹೇಳಿದಾರ, ಇಟ್ಕೊಂಡಿದ್ದಾರೆ. ನಿಮ್ಮನ್ನ ಯಾರು ತಡೆದವ್ರ? ನಮ್ಮನ್ನು ಟೀಕೆ ಮಾಡೋದು ಒಂದು ಕಡೆ, ನೀವೇನು ಮಾಡ್ತಾ ಇದ್ದೀರಾ? ಇವತ್ತು 15 ಲಕ್ಷ ಸ್ವಿಸ್ ಬ್ಯಾಂಕ್ ಅಕೌಂಟ್ ತರ್ತೀವಿ ಹೇಳ್ತೀನಿ ಅಂತ ನಾವು ಹೇಳಿದ್ವಾ? ಹೇಳಿದ್ರೆ ನೀವೇ ತಾನೆ. ನನ್ನ ಸ್ನೇಹಿತರು ಶಾಸಕರಿದ್ದಾರೆ, ನಾನು ಸ್ವೀಕಾರ ಮಾಡ್ತೀನಿ. ನೀವು ರೈತರಿಗೆ 6,000 ಕೊಡ್ತೀವಿ, CAG ರಿಪೋರ್ಟ್ ಇದೆ, ನಾನೇ ಚರ್ಚೆ ಮಾಡಿದ್ದೀನಿ, ನಾನು ದಾಖಲೆ ಬೇಕಾದ್ರೆ ತಂಬಂದು ನನ್ನ ಸ್ನೇಹಿತರಿಗೆ ಕೊಡ್ತೀನಿ. 50 ಲಕ್ಷ ರೈತರಿಗೆ, ಕರ್ನಾಟಕದ ರೈತರಿಗೆ ಇನ್ನೂ ಹಣ ಪಾವತಿ ಆಗಿಲ್ಲ. ನಿಮ್ಮ ಗೊಂದಲಗಳು ಭಾಳಷ್ಟು ಇದ್ದಾವೆ, ಅದೆಲ್ಲ ಒಂದು ಕಡೆ ಇದ್ಬಿಡಿ. ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಮೋದಿರವರಿಗೆ ಅಭಿನಂದನೆ ಹೇಳ್ತೀನಿ. ನಾಳೆಯಿಂದಲೇ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನು ಕೊಟ್ಟಿರೋದು ನಾನು ಕೊಡ್ತೀನಿ ಅಂತೇಳಿ ಇಡೀ ದೇಶದ ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಣೆ ಮಾಡಲಿ. ಇವ್ರದೇ ಅಲ್ವಾ ರೈಲ್ವೆ ಡಿಪಾರ್ಟ್ಮೆಂಟ್, ಏನು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿದ ಅದು?
ಇನ್ಕಮ್ ಟ್ಯಾಕ್ಸು ಆಯಿತು, ನಾವು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಹಾಕಿದ್ದೀವಿ, 5 ಲಕ್ಷದ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ಯೋಜನೆ ಸಿಗಲ್ಲ ಅಂತೇಳಿ ತೆಗೆದು ಬೆಳಗ್ಗೆಯಿಂದ ನಮ್ಮ ರಾಜ್ಯದ ರಾಜ್ಯಸಭಾ ಮೆಂಬರು ಫೈನಾನ್ಸ್ ಮಿನಿಸ್ಟ್ರು 25 ಲಕ್ಷ ಮಾಡಿ ನಿಮ್ಮನ್ನೇ ಬೇಡ ಅಂತ ಹೇಳಿದೀವ. ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಜನಕ್ಕೆ ತಲುಪಿಸ್ತಲ್ಲೇ ಇವತ್ತು ಕರ್ನಾಟಕದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನೀವು ಹಿಂಗ್ ಮಾಡಬೇಕಾಯ್ತು, ಎಲೆಕ್ಷನ್ ಮುಂಚೆ ಹೇಳ್ಬೇಕಾಯ್ತು, ಈ ಟೀಕೆಗಳು ಮಾಡೋಂಥದ್ದು ಒಳ್ಳೇದಲ್ಲ ಬಾಬು ಸರ್. ಅಲ್ಲ, ರಾಜಕೀಯದ ಪೈಪೋಟಿಗಾಗಿ ಆರ್ಥಿಕ ಶಿಸ್ತನ್ನ ಮರೆತು ಈ ಕಲ್ಯಾಣ ಕಾರ್ಯಕ್ರಮದ ನೀವು ಈಗ ಪಾಯಿಂಟ್ ಬಂದ್ರಿ. ನನಗೆ ಇದೇ ಪ್ರಶ್ನೆ ಬೇಕಾಗಿದ್ದು. ನೋಡಿ, ನಾವು ಅವತ್ತಿಂದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ನಮ್ಮ ದೇಶದ ಸಂವಿಧಾನದಲ್ಲಿ ಯಾರು ಈ ರೀತಿ ಶೋಷಣೆಗೆ ಒಳಗಾಗಿದ್ದಾರೆ, ಕೆಳವರ್ಗದವರಿದ್ದಾರೆ, ಶೋಷಿತ ಸಮುದಾಯಗಳಿದ್ದಾರೆ, ಅವ್ರಿಗೆ ಈ ಥರದ ಕಲ್ಯಾಣ ವೆಲ್ಫೇರ್ ಸ್ಕೀಮ್ ಅಂತೀವಿ, ಕಲ್ಯಾಣ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಕಾಂಗ್ರೆಸ್ ಪಾರ್ಟಿ ಇಸ್ ನಾಟ್ ದ ಫಸ್ಟ್ ಪಾರ್ಟಿ ಡೆಲಿವರ್ಡ್ ವೆಲ್ಫೇರ್ ಸ್ಕೀಮ್. ಒಂದ್ ನಿಮಿಷ, ನೀವು ಪ್ರಣಾಳಿಕೆಯಲ್ಲಿ BPL ಕಾರ್ಡ್ ಅಥವಾ ಕೆಳವರ್ಗ ಅಥವಾ ಆರ್ಥಿಕವಾಗಿ ಇಂಥ ಅಂತಸ್ತಲ್ಲಿರ್ಬೇಕು ನೀವು ಅಥವಾ ಇಂಥ ಹಂತದಲ್ಲಿ ನಾನು ನಿಮ್ಗೆ ಅದನ್ನ ಹೇಳಿದ್ದು, ನೀವು ಗೊಂದಲ ಬೇಡ. ಈಗ ನಾವು ಕಂಡೀಷನ್ ಹಾಕಿದ್ವಿ ಅಂತ ನೀವು ಹೇಳ್ತಿದ್ದೀರಾ, ನೀವು ಎಲ್ಲ ತೆಗೆದ್ಬಿಟ್ಟು ಅದಲ್ಲ ಸರ್. ರಮೇಶ್ ಬಾಬು ಅವ್ರಿಗೆ ನೆನಪಿದೆ, ನೀವು ಆ ಚೇರಲ್ಲಿ ಕೂತ ನಾನು ಅವತ್ತೇ ಹೇಳಿದೆ ಸರ್, ಇದು ಕಂಡೀಷನ್ ಸಪ್ಲೈ ಕಾಂಗ್ರೆಸ್ ಸರ್ಕಾರ ಆಗುತ್ತೆ. ನಾನು ಅವತ್ತೇ ಹೇಳಿದೆ, ಕಂಡೀಷನ್ ಇಲ್ಲದೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅವತ್ತೇ ಹೇಳಿದೆ. ನಿಖಿಲ್ ಅವರ ಈಗಲೂ ಸಹ ಕಾಂಗ್ರೆಸ್ ಪಾರ್ಟಿ ಮುಕ್ತವಾಗಿದೆ. ನಾವು ಹಾಕಿರ್ತಕ್ಕಂಥ ಕಂಡೀಷನ್ಗಳು ಜನಾಭಿಪ್ರಾಯ ಬಂದು ಇಲ್ಲ ಇದು ಬದಲಾಯಿಸಿದ್ರೆ ಬದಲಾವಣೆಗೆ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾತಾಡಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸ್ಕೀಮ್ಸ್ ನೀವು ಸೆಂಟ್ರಲ್ ಗವರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿ, ಟ್ರೈನ್ ನಲ್ಲಿ ಕೊಡಿ ಬೆಳಿಗ್ಗೆಯಿಂದ ಇಡೀ ದೇಶದಲ್ಲಿ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಹೋಗಿ ಬರಲ್ಲ ಹೇಳ್ಬಿಡ್ತೀರಾ? ಅಲ್ಲ, ಒಂದು ಬ್ರೇಕ್ ಹೋಗಿ ಬರ್ತೀನಿ, ನೀವು ನಿಮ್ಮ ಆಲೋಚನೆಗಳನ್ನ ಕೂಡಿಟ್ಕೊಳ್ಳಿ. ಒಂದು ಬ್ರೇಕ್ ಹೋಗಿ ಬರ್ತೀನಿ, ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್.